ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬೀನ್ಸ್ ಕಾಳ್ದು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬೀನ್ಸ್ ಕಾಳ್ದು ಸೀಸನ್ ಇದೆ. ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡಿಕೊಂಡು ಒಂದ್ಸಲ ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಬೀನ್ಸ್ ಕಾಳು ಜೊತೆಗೆ ಯಾವ್ಯಾವ ತರಕಾರಿ ಹಾಕಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ಪಷ್ಟು ಬೀನ್ಸ್ ಕಾಳನ್ನ ತೊಗೊಂಡಿದ್ದೀನಿ. ನೀವು ಇವಾಗ ಸೀಸನ್ ಇರೋದ್ರಿಂದ ಈ ದಪ್ಪ ಬೀನ್ಸ್ ಕಾಳು ಮತ್ತು ಚಿಕ್ಕದು ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. 1 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೀರೆಕಾಯಿ, ನವಿಲುಕೋಸು, ಮೂಲಂಗಿ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಕಾಮನ್ನಾಗಿ ಬೀನ್ಸ್ ಕಾಳು ಜೊತೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡ್ತಾರೆ, ಆದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಫಸ್ಟು ಕಾಳು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ತರಕಾರಿ ಹಾಕ್ಕೋಬೇಕು. ಇದಕ್ಕೆ ಕಾಮನ್ನಾಗಿ ಕಾಳು ಜೊತೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಅಷ್ಟೇ ಹಾಕ್ತಾರೆ. ಕೆಲವರು ಈ ಶೀತ ಟೈಮಲ್ಲೆಲ್ಲ ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಈ ಕಾಳು 3 ಶೀತ ಅಂತ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಒಂದ್ಸಲ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಕೊಂಡು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕೆ ಬಿಟ್ಬಿಟ್ಟು ಇಲ್ಲಿ ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮೆಣಸು, ಲವಂಗ ತೊಗೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು. ಮತ್ತು 1 ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇವಾಗ ಇಲ್ಲಿ ತರಕಾರಿಗೆ 1 ಟೊಮೊಟೊನ ಸೇರಿಸ್ಕೋಬೇಕು. ಟೊಮೊಟೊನ ಕೆಲವರು ಒಗ್ಗರಣೆಗೆ ಹಾಕೋತಾರೆ, ಹಂಗೂ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ಥರ ತರಕಾರಿ ಬೇಯುವಾಗ ಹಾಕ್ಕೊಂಡ್ರೆ ಸಾಕು. 1-2 ನಿಮಿಷ ಆದಮೇಲೆ ತರಕಾರಿ ಹಾಕಿ 2 ನಿಮಿಷ ಆದಮೇಲೆ ಇದಕ್ಕೆ ಖಾರ ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ಕುದಿ ಕುದಿಸ್ಕೋಬೇಕು. ನೀವು ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಬರೀ ಅನ್ನ ಮುದ್ದೆಗಲ್ದೇ ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ತೆಂಗಿನ ತುರಿ ಮತ್ತು 1 ಸ್ಪೂನಷ್ಟು ಹುರಿಗಡಲೆ, 2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರು ಎಷ್ಟು ಮಾಡ್ಕೋತೀರಾ ನೋಡಿಕೊಂಡು ಆ ಮೆಷರ್ಮೆಂಟಲ್ಲಿ ಹಾಕ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇವಾಗ ಇಲ್ಲಿ ತರಕಾರಿ ಕೂಡ ಬೇಯ್ತಿದೆ. ಇದು ಜಾಸ್ತಿ ಖಾರದಲ್ಲಿ ಬೇಯಬಾರ್ದು. 1-2 ಕುದಿ 3 ಕುದಿ ಕುದ್ರೆ ಸಾಕಾಗುತ್ತೆ, ಜಾಸ್ತಿ ಕುದಿಸ್ಕೋಬೇಡಿ. ಇವಾಗ ಇದಕ್ಕೆ ರುಬ್ಬಿರೋ ತೆಂಗಿನಕಾಯಿ ಖಾರ ಹಾಕ್ಕೊಂಡು ಇದನ್ನು ನೋಡಿಕೊಂಡು ನೀವು ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೋದು. ನೀವು ಅನ್ನ ಮುದ್ದೆಗಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಮಾಮೂಲಿ ಎಲ್ಲ ವೆಜಿಟೇಬಲ್ಸ್ ಸಾಂಬಾರು ಮಾಡ್ಕೋತೀವಲ್ಲ ಅದೇ ರೀತಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಾಡ್ಕೋಬೋದು. ಸ್ವಲ್ಪ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಜೊತೆಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿ ನೋಡಿಕೊಂಡು ಫಸ್ಟು ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ. ರುಚಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಮುದ್ದೆ ಅನ್ನ ಜೊತೆ ಮಾಡ್ಕೊಂಡಿದ್ದೀನಿ ನಾನು, ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಹದಕ್ಕೆ ಬೇಕೋ ನೋಡಿಕೊಂಡು ಆ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ತರಕಾರಿ, ಕಾಳು ಎಲ್ಲ 2 ವಿಷಲ್ಗೆ ಬೇಯುತ್ತೆ, ಅದಕ್ಕೋಸ್ಕರ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಆಗಿದೆ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಅನ್ನ ಮುದ್ದೆಗಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ. ಬರೀ ಬದನೆಕಾಯಿ, ಆಲೂಗೆಡ್ಡೆ ಜೊತೆ ಅಲ್ಲದೇನೆ ಎಲ್ಲ ತರಕಾರಿಗಳ ಜೊತೆನೂ ಕೂಡ ಈ ಸಾಂಬಾರು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಈ ಕಾಳ್ದು ಸೀಸನ್ ಇದೆ, ಒಂದ್ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೇ ರೀತಿ ಈಸಿ ಮತ್ತು ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.